ಶಿವನು ಪಾರ್ವತಿ ದೇವಿಗೆ ವಿವಿಧ ಸಂದರ್ಭಗಳಲ್ಲಿ ಹಲವಾರು ಮಹತ್ವದ ಬೋಧನೆಗಳನ್ನು ನೀಡಿದ್ದಾನೆ. 10 ಆಳವಾದ ಜೀವನ ಪಾಠಗಳನ್ನು ಹಂಚಿಕೊಳ್ಳುತ್ತಾನೆ. ಈ ಬೋಧನೆಗಳು ಮಾನವರು ವೈಫಲ್ಯವನ್ನು ಎದುರಿಸದೆ ಪಾಲಿಸಲು ಅತ್ಯಗತ್ಯ. ಪಾರ್ವತಿ ದೇವಿಯು ಮಹಾನ್ ಪುಣ್ಯ ಮತ್ತು ಪಾಪದ ಬಗ್ಗೆ ವಿಚಾರಿಸಿದಾಗ ಭಗವಾನ್ ಶಿವನು ಸಂಸ್ಕೃತ ಶ್ಲೋಕದೊಂದಿಗೆ ಪ್ರತಿಕ್ರಿಯಿಸಿದನು. ಗೌರವಾನ್ವಿತ ಮತ್ತು ಸತ್ಯವಂತರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದನು. ಮೋಸ ಅಥವಾ ಅಪ್ರಾಮಾಣಿಕ ಕ್ರಿಯೆಗಳನ್ನು ಬೆಂಬಲಿಸುವ ಗಂಭೀರ ಪಾಪದೊಂದಿಗೆ ವ್ಯತಿರಿಕ್ತನಾದನು. ವ್ಯಕ್ತಿಗಳು ಯಾವಾಗಲೂ ಸಮಗ್ರತೆ ಮತ್ತು ಸದಾಚಾರವನ್ನು ಕಾಪಾಡುವ ಪ್ರಾಮಾಣಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಕಲ್ಪನೆಯನ್ನು ಅವರು ಒತ್ತಿ ಹೇಳಿದರು. ಎಲ್ಲಾ ಕಷ್ಟಗಳು ಪ್ರಲೋಭನೆಯಿಂದ ಉಂಟಾಗುತ್ತವೆ ಎಂದು ಶಿವನು ಪಾರ್ವತಿ ದೇವಿಗೆ ವಿವರಿಸಿದನು. ಪ್ರಾಪಂಚಿಕ ಪ್ರಲೋಭನೆಗಳನ್ನು 3 ವಿಧಗಳಾಗಿ ವರ್ಗೀಕರಿಸುತ್ತಾನೆ: ಭೌತಿಕ ಆಸ್ತಿಗಾಗಿ ಬಯಕೆ, ದೈಹಿಕ ಸಂತೋಷಗಳು ಮತ್ತು ಅಹಂಕಾರದ ಅನ್ವೇಷಣೆಗಳು. ಕ್ರಿಯೆಗಳ ಬಂಧನ ಮತ್ತು ಅಹಂಕಾರದಿಂದ ವಿಮೋಚನೆಯನ್ನು ಪಡೆಯುವ ಸಾಧನವಾಗಿ ಅವರು ನಿರ್ಲಿಪ್ತತೆ ಮತ್ತು ಸಂಯಮವನ್ನು ಪ್ರತಿಪಾದಿಸಿದರು. ಈ 3 ಅಡೆತಡೆಗಳು ಯಶಸ್ಸಿಗೆ ಅಡ್ಡಿಯಾಗುತ್ತವೆ. ಅಲ್ಲಿ ಬಾಂಧವ್ಯವು ವ್ಯಕ್ತಿಗಳನ್ನು ಅವರ ನೀತಿಯ ಮಾರ್ಗದಿಂದ ಬೇರೆಡೆಗೆ ತಿರುಗಿಸುತ್ತದೆ ಎಂದು ಅವರು ವಿವರಿಸಿದರು. ಶಿವನು ಪಾರ್ವತಿಗೆ ಶಿಸ್ತಿನ ಕ್ರಿಯೆಯ ಪ್ರಾಮುಖ್ಯತೆಯ ಕುರಿತು ಸಲಹೆ ನೀಡಿದನು. ಪದಗಳು, ಕಾರ್ಯಗಳು, ಆಲೋಚನೆಗಳು ಅಥವಾ ಮಾನಸಿಕ ಒಲವುಗಳ ಮೂಲಕ ವ್ಯಕ್ತಿಗಳನ್ನು ಬಂಧಿಸುವ ಅಥವಾ ಸಿಕ್ಕಿಹಾಕಿಕೊಳ್ಳುವ ಯಾವುದೇ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸುತ್ತಾನೆ. ಒಬ್ಬರು ತಮ್ಮ ಕಾರ್ಯಗಳ ಫಲವನ್ನು ಪಡೆಯುತ್ತಾರೆ ಮತ್ತು ಅವರ ಆಯ್ಕೆಗಳು ಮತ್ತು ಕಾರ್ಯಗಳ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ಅವರು ಒತ್ತಿ ಹೇಳಿದರು. ಸ್ವಯಂ ವಿನಾಶಕ್ಕೆ ಕಾರಣವಾಗುವ 5 ಅನಗತ್ಯ ಆಸೆಗಳ ವಿರುದ್ಧ ಶಿವನು ಎಚ್ಚರಿಸಿದನು. ಅತಿಯಾದ ಆಸೆಗಳನ್ನು ಗೀಳನ್ನು ಬೆಳೆಸುವ ಅಪಾಯಗಳನ್ನು ಎತ್ತಿ ತೋರಿಸುತ್ತದೆ, ಅಂತಿಮವಾಗಿ ಸ್ವಯಂ ನಾಶಕ್ಕೆ ಕಾರಣವಾಗುತ್ತದೆ. ಶಿವ ಸಮಸ್ಯೆಗಳನ್ನು ವಸ್ತುನಿಷ್ಠವಾಗಿ ನೋಡುವಂತೆ ಸಲಹೆ ನೀಡಿದರು. ಸಂದರ್ಭಗಳನ್ನು ಶಾಂತವಾಗಿ ವಿಶ್ಲೇಷಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಕೊನೆಯದಾಗಿ ಅಹಂಕಾರದ ವಿನಾಶಕಾರಿ ಸ್ವಭಾವದ ವಿರುದ್ಧ ಅವರು ಎಚ್ಚರಿಕೆ ನೀಡಿದರು. ಇದು ಅಹಂಕಾರ, ಮೊಂಡುತನ ಮತ್ತು ಬುದ್ಧಿವಂತ ಸಲಹೆಯನ್ನು ಕಡೆಗಣಿಸಿ ಒಬ್ಬರ ಯಶಸ್ಸಿಗೆ ಅಡ್ಡಿಯಾಗುತ್ತದೆ. ಶಿವನ ಬೋಧನೆಗಳು ಸಮಗ್ರತೆ, ನಿರ್ಲಿಪ್ತತೆ, ಶಿಸ್ತಿನ ಕ್ರಮ, ವಸ್ತುನಿಷ್ಠ ಸಮಸ್ಯೆ ಪರಿಹರಣೆ ಮತ್ತು ನಮ್ರತೆಯ ಪ್ರಾಮುಖ್ಯತೆಯನ್ನು ಒಳಗೊಳ್ಳುತ್ತವೆ. ವ್ಯಕ್ತಿಗಳನ್ನು ನೀತಿವಂತ ಮತ್ತು ಪೂರೈಸುವ ಜೀವನ ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುತ್ತವೆ. ಪಾರ್ವತಿ ದೇವಿಯು ಶಿವನನ್ನು ನಿಜವಾದ ಸಂತೋಷದ ಸ್ವರೂಪ ಮತ್ತು ಹೆಚ್ಚು ಕಾಲ ಉಳಿಸಿಕೊಳ್ಳುವ ಬಗ್ಗೆ ಕೇಳಿದಾಗ, ಸಂತೋಷದಿಂದ ಬದುಕುವುದು ನಮ್ಮ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು ಮತ್ತು ಆಸೆಗಳನ್ನು ಒಳಗೊಂಡಂತೆ ನಮ್ಮ ಆಂತರಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಎಂದು ಶಿವನು ವಿವರಿಸಿದನು. ಆಧ್ಯಾತ್ಮಿಕ ಆಯಾಮಗಳು ಆಂತರಿಕ ಶಾಂತಿ, ಮನಸ್ಸಿನ ಶಾಂತಿ ಮತ್ತು ಹೃದಯದ ಪ್ರಶಾಂತತೆಯನ್ನು ಅನುಭವಿಸುತ್ತವೆ ಎಂದು ಅವರು ವಿವರಿಸಿದರು. ಭೌತಿಕ ಸಂತೋಷಗಳು ಅಲ್ಪಕಾಲಿಕವಾಗಿವೆ ಮತ್ತು ಭೌತಿಕತೆಗೆ ಲಗತ್ತಿಸದಿದ್ದರೆ ಜೀವನದಲ್ಲಿ ಏನನ್ನೂ ಕಳೆದುಕೊಳ್ಳುವುದಿಲ್ಲ ಎಂದು ಇಬ್ಬರೂ ಒತ್ತಿ ಹೇಳಿದರು. ಶಿವನ ದೇಹದ ಮೇಲಿರುವ ಚಿತಾಭಸ್ಮವು ಜೀವನದ ಎಲ್ಲದರ ನಶ್ವರತೆಯನ್ನು ಸಂಕೇತಿಸುತ್ತದೆ. ಧ್ಯಾನದ ಮೂಲಕ ಕೇಂದ್ರೀಕೃತ ಮನಸ್ಸನ್ನು ಬೆಳೆಸಿಕೊಳ್ಳುವುದರಿಂದ ಬಹುಮುಖಿ ಸನ್ನಿವೇಶಗಳನ್ನು ಪ್ರಶಾಂತ ಮನಸ್ಥಿತಿಯೊಂದಿಗೆ ನಿರ್ವಹಿಸಲು ಮತ್ತು ವಿಷಯದ ಬಗ್ಗೆ ಉತ್ತಮ ಸ್ಪಷ್ಟತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಅವರು ಸಲಹೆ ನೀಡಿದರು. ಮಹಾಕಾಳೇಶ್ವರ ಎಂದು ಕರೆಯಲ್ಪಡುವ ಶಿವನು ಸಮಯವನ್ನು ಅತ್ಯಂತ ಅಮೂಲ್ಯವಾದ ಅಸ್ತಿತ್ವವೆಂದು ಪರಿಗಣಿಸಿದನು. ಜಗತ್ತಿನ ಅತ್ಯಮೂಲ್ಯ ವಸ್ತುವಿನ ಬಗ್ಗೆ ಪಾರ್ವತಿ ದೇವಿಯನ್ನು ಕೇಳಿದಾಗ ಸಮಯವು ಅತ್ಯಂತ ಅಮೂಲ್ಯವಾದುದು ಎಂದು ಅವರು ಪ್ರತಿಪಾದಿಸಿದರು. ಆದ್ದರಿಂದ ಈ ಅಮೂಲ್ಯವಾದ ವಸ್ತುವನ್ನು ಯಾರಿಗಾದರೂ ಅಥವಾ ಯಾವುದಕ್ಕೂ ಅರ್ಪಿಸುವ ಮೊದಲು ಒಬ್ಬರು ಹೆಚ್ಚಿನ ಎಚ್ಚರಿಕೆ, ವಿವೇಚನೆ ಮತ್ತು ದೃಢ ಸಂಕಲ್ಪವನ್ನು ಮಾಡಬೇಕು. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.